ತುಮಕೂರು ಕಾಂಗ್ರೆಸ್ ರಾಜಕೀಯದಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾಗಿದ್ದಾರೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹಮದ್. ಅವರ ಹುಟ್ಟುಹಬ್ಬದ ಸಂಭ್ರಮ ಕೇವಲ ಶುಭಾಶಯಗಳಿಗೆ ಮಾತ್ರ ಸೀಮಿತವಾಗದೆ ಮುಂದಿನ ವಿಧಾನಸಭಾ ಚುನಾವಣೆಯ ಟಿಕೆಟ್ ವಿಚಾರಕ್ಕೂ ಕೂಡ ವೇದಿಕೆಯಾಗಿತ್ತು. ನೂರಾರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಇಕ್ಬಾಲ್ ಅಹಮದ್ ಅವರ ಪರ ಘೋಷಣೆ ಕೂಗಿ ಚುನಾವಣೆಗೆ ಇನ್ನು 20 ತಿಂಗಳು ಬಾಕಿ ಇರುವಂತೆಯೇ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು. ನೂರಾರು ಬೆಂಬಲಿಗರು ಹಾರ ತುರಾಯಿ ಹಾಕಿ ಶುಭಾಶಯ ಕೋರಿದರೆ, ಅಭಿಮಾನಿಗಳು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಇಕ್ಬಾಲ್ ಅಹಮದ್ ಅವರಿಗೆ ಅವಕಾಶ ನೀಡಬೇಕೆಂದು ಡಿಸಿಎಂ ಡಾ ಜಿ ಪರಮೇಶ್ವರ್ ಮತ್ತು ಪಕ್ಷದ ಹಿರಿಯ ನಾಯಕರಿಗೆ ಮನವಿ ಮಾಡಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದ ನಡುವೆ ಕಾರ್ಯಕರ್ತರ ಉತ್ಸಾಹವೂ ಗಮನ ಸೆಳೆದಿದ್ದು, ಕಳೆದ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದ ಇಕ್ಬಾಲ್ ಅಹಮದ್ ಈ ಬಾರಿ ಗೆಲುವು ಸಾಧಿಸಬೇಕು ಎಂಬ ಆಶಯವನ್ನು ಬೆಂಬಲಿಗರು ವ್ಯಕ್ತಪಡಿಸಿದ್ದಾರೆ. ಇನ್ನು ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ಮತ್ತು ವಿಶ್ವಾಸವನ್ನ ಎಂದಿಗೂ ಮರೆಯೋದಿಲ್ಲ. ನಾನು ಚುನಾವಣೆಯಲ್ಲಿ ಗೆದ್ದಿರದಿದ್ದರೂ ಕಾರ್ಯಕರ್ತರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಳೆದ ಬಾರಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ದೆ. ಮುಂದಿನ ದಿನಗಳಲ್ಲಿ ಜನಸೇವೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸುತ್ತೇನೆ ಎಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂತಹ ಇಕ್ಬಾಲ್ ಅಹಮದ್ ಹೇಳಿದ್ದಾರೆ. ಅದು ಸಹಜವಾಗಿ ಎಲ್ಲರಲ್ಲೂ ಆ ಒಂದು ಆಸೆ ಇದೆ. ಏನು ಹಿಂದೆ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರಗಳಿಂದ ನಾನು ಪರಾಜಯನಾಗಿದ್ದೆ. ಮುಂದಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತ ಇವರೆಲ್ಲ ನಮ್ಮ ಕಾರ್ಯಕರ್ತರು ಶಕ್ತಿ ಕೊಡ್ತಾ ಇದ್ದಾರೆ. ಅವರಲ್ಲೂ ಎಲ್ಲೋ ಒಂದು ಕಡೆ ಒಂದು ಭರವಸೆ ಮೂಡಿದೆ. ನಮ್ಮಂಥವರು ಎಲ್ಲ ನಾವು ಸೇರ್ಕೊಂಡ್ಬಂದರೆ ಒಂದು ದೂರದೃಷ್ಟಿ ಇಟ್ಕೊಂಡು, ಒಂದು ವಿಷನ್ ಇಟ್ಕೊಂಡು ನಗರದ ಅಭಿವೃದ್ಧಿಗಾಗಿರ್ಬೋದು, ಎಲ್ಲ ಸಮುದಾಯಗಳ ಜೊತೆ ಒಂದು ಪ್ರೀತಿ ಬಾಂಧವ್ಯದಿಂದ ಶಾಂತಿಯುತವಾಗಿ ನಗರದ ಅಭಿವೃದ್ಧಿಗೆ ಮತ್ತು ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಶ್ರಮ ಹಾಕಲು ಒಂದು ಒಳ್ಳೆ ಪಡೆಯೇ ಸಿದ್ಧವಾಗಿದೆ. ಅವರೆಲ್ಲ ಸೇರ್ತಾರೆ. ಎಲ್ಲರೂ ಕೂಡ ದೂರದೃಷ್ಟಿ ಉಳ್ಳವಂಥವರು, ಯುವಕರಿದ್ದಾರೆ, ಅನೇಕರು, ಎಲ್ಲ ಜನಾಂಗದವರು ಇದ್ದಾರೆ. ನಿಜವಾಗ್ಲೂ ಇಂಥದ್ದೊಂದು ತೊಂಡ ಈ ನಗರದಲ್ಲಿ ಇರೋದು ನನಗಂತೂ ಸಂತಸ ತಂದಿದೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಇವತ್ತಿನ ಏನೇ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ನನಗೆ ಇದು ಆಶ್ಚರ್ಯಕರ. ನನಗೆ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಅಂಥೇಳಿ. ನಮ್ಮ ಫಯಾಜ್ ಅವರು, ರಾಮಣ್ಣ ಅವರು, ಗುರು ಅವರು, ಪ್ರಕಾಶ್ ಅವರೆಲ್ಲ ಸೇರಿ 2 ದಿವಸದಿಂದ ನಿನ್ನೆ ನಾನು ನಮ್ಮ ಸ್ಕೂಲಲ್ಲಿ ಕುಂತಿದ್ರು. ನನಗೆ ಗೊತ್ತಿರಲಿಲ್ಲ. ಫೋನ್ ಮಾಡಿದಾಗ ಏನೋ ಚರ್ಚೆ ಮಾಡ್ತಾಯಿದ್ದೀವಿ ಅಂದರು. ಅದಾದಮೇಲೆ ಇದೆಲ್ಲ ಗೊತ್ತಾಯಿತು. ಕೆಲವೊಂದು ಬಡ ವ್ಯಾಪಾರಿಗಳಿಗೆ ತೆಳ್ಳುವ ಗಾಡಿ ಮತ್ತು ಅವರಿಗೆ ಬೇಕಾದಂಥ ವ್ಯಾಪಾರಕ್ಕೆ ಬೇಕಾದಂಥ ಸರಕನ್ನು ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಆಲಮವರೆಲ್ಲ ಸೇರಿ ಬಡವರಿಗೆ ಏನೀಗ ಚಳಿಗಾಲ ಶುರುವಾಗ್ತಾಯಿದೆ, ಬ್ಲಾಂಕೆಟನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಥರದ ಸಮಾಜ ಸೇವಾ ಕಾರ್ಯಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇವತ್ತು ಸಾಯಂಕಾಲದವರೆಗೂ ಕೂಡ. ರಾಜಕೀಯದ ಜೊತೆಗೆ ಸಮಾಜ ಸೇವೆಯಲ್ಲೂ ಸಕ್ರಿಯರಾಗಿರುವಂತಹ ಇಕ್ಬಾಲ್ ಅಹಮದ್ ಬಡ ವ್ಯಾಪಾರಿಗಳಿಗೆ ತಳ್ಳುವ ಗಾಡಿ, ವ್ಯಾಪಾರ ಸಾಮಗ್ರಿ ವಿತರಣೆ, ನಿರ್ಗತಿಕರಿಗೆ ಬೆಡ್ಶೀಟ್ ನೀಡುವಂತಹ ಹಲವು ಸೇವಾ ಕಾರ್ಯಗಳನ್ನು ನಡೆಸಿದ್ದಾರೆ. ಇದರ ಜೊತೆಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಛತ್ತೀಸ್ಗಢ ಮೂಲದ ಪ್ರಕಾಶ್ ಅವರನ್ನ ಸುಮಾರು 50,000 ರೂಪಾಯಿ ವೆಚ್ಚದಲ್ಲಿ ಆಂಬ್ಯುಲೆನ್ಸ್ ಮೂಲಕ ಅವರ ಸ್ವಗ್ರಾಮಕ್ಕೆ ಕಳಿಸುವ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ ಅಂತೇಳಿ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದಂತಹ ಮಾಜಿ ನಗರಸಭೆ ಅಧ್ಯಕ್ಷರಾಗಿರತಕ್ಕಂಥ ಅಸ್ಲಾಂ ಪಾಷಾ ಅವರು, ಇಕ್ಬಾಲ್ ಅಹಮದ್ ಅತ್ಯಂತ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿ. ಕೊರೋನಾ ಸಂದರ್ಭದಲ್ಲಿ ಅವರು ಮಾಡಿದಂತಹ ಸೇವೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ ಕಡಿಮೆ ಮತಗಳ ಅಂತರದಿಂದ ಸೋತಿದ್ರು. ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಜನರ ಆಶೀರ್ವಾದ ಸಿಗಲಿ ಅಂತ ಹೇಳಿದ್ದಾರೆ. ಒಳ್ಳೇದಾಗ್ಲೇ ನಾನು ಮಾತಾಡೋದು ಯಾರು ಬೇಕೊಳಲ್ಲ. ಎಳ್ಳೆ ಮಾತು ಏನಪ್ಪಾ ಅಂದ್ರೆ, ಒಳ್ಳೆಯವರಿಗೆ ಒಳ್ಳೆ ಕಾಲ ಬರುತ್ತೆ. ಯಾವತ್ತು ಕೂಡ ಒಂದೇ ಒಂದು ರಿಂಗಿಗೆ ಫೋನ್ ಮಾಡಿದ್ರೆ ಎತ್ತರಿ, ನಮಗೂ ಕಂಪ್ಲೇಂಟ್ ಹೇಳ್ತಾರೆ, ಲೀಡರ್ಗಳ್ದು ಯಾವ ತರ ಎತ್ತಿರೋ ಬಡವ್ರ ಬದ್ರದ್ದು ಆ ತರ ಎತ್ತಿ ಅಂತ ಹೇಳ್ತಾ, ಇವತ್ತಿನ ದಿನ ಯಾವುದೇ ಕಾರಣಕ್ಕೂ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಉಪಮುಖ್ಯಮಂತ್ರಿಗಳು ಅವ್ರಿಗೆ ಈ MLA ಒಂದ್ ಸ್ಥಾನ ಕೊಡ್ಬೇಕಂದ್ರೆ ನಾವು 35 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಅದು ಉಳಿಸ್ಕೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ದಿನ ಎಲ್ಲ ಅಧ್ಯಕ್ಷರುಗಳು, ನಮ್ಮ ನಯಾಜ್ ಅಹಮದ್ ಸಾಹೇಬ್ರು, ರೇವಣ್ ಸಿದ್ದ ಸಾಹೇಬ್ರು, ಇಸ್ಮಾಯಿಲ್ ಅವರು, ಬ್ಲಾಕ್ ಕಾಂಗ್ರೆಸ್ ಇಬ್ರು ಅಧ್ಯಕ್ಷರುಗಳು, ನಮ್ಮ ತಾಯಂದಿರು ಎಲ್ಲರೂ ಕೂಡಿ ಈ ತರ ಒಂದು ಭರ್ಜರಿಯಾಗಿ ಬರ್ತಡೇ ಮಾಡೋರು. ದೇವ್ರು ನಾಳೆ ದಿವಸ
ಅವ್ರು MLA ಮಾಡಲಿ ಅಂತ ನಾನು ಅವತ್ತೂ ಬನಾರಸಲ್ಲಿ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಹುಟ್ಟುಹಬ್ಬದ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರ ಒಗ್ಗಟ್ಟು ಮತ್ತು ಇಕ್ಬಾಲ್ ಅಹಮದ್ ಅವರಿಗೆ ಇರುವ ಬೆಂಬಲ ಮತ್ತೊಮ್ಮೆ ಬಹಿರಂಗವಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕತ್ವ ಯಾರಿಗೆ ಅವಕಾಶ ನೀಡಲಿದೆ ಎಂಬುದು ಕುತೂಹಲ ಮೂಡಿಸಿದ್ದು, ಇಕ್ಬಾಲ್ ಅಹಮದ್ ಅವರ ರಾಜಕೀಯ ನಡೆ ಇದೀಗ ತುಮಕೂರು ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಹುಟ್ಟುಹಬ್ಬದ ವೇದಿಕೆಯಲ್ಲಿ ವ್ಯಕ್ತವಾದ ಕಾರ್ಯಕರ್ತರ ಅಭಿಪ್ರಾಯಗಳು ಮುಂದಿನ ಚುನಾವಣೆಯ ರಾಜಕೀಯ ಲೆಕ್ಕಾಚಾರಕ್ಕೆ ಹೊಸ ಆಯಾಮವನ್ನು ನೀಡುತ್ತವೆಯೇ? ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಮಂಜುನಾಥ್ HR, ಪ್ರಗತಿ ಟಿವಿ, ತುಮಕೂರು.